ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ಮೆಂತ್ಯ ಸೊಪ್ಪು ಹಾಗೆ ಗೋಧಿ ಹಿಟ್ಟನ್ನು ಬಳಸಿ ನೋಡ್ತಾ ಇದ್ದೀರಲ್ವಾ, ಈ ಥರ ಪದ್ರ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ತಿಂತಾ ಇದ್ರೆ ಹಾಗೆ ತಿನ್ನೋಣ ಅನ್ನೋಷ್ಟು ಕುರುಕುರು ಆಗಿರುವಂತಹ ಈ ಒಂದು ಸ್ನ್ಯಾಕ್ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿಗೆ ಒಂದು ಹಿಡಿ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. 1 ಚಮಚ ತುಪ್ಪ ಅಥವಾ ಎಣ್ಣೆ ಜೊತೆಗೆ ಈ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ತುಪ್ಪ ಬಳಸಿದ್ದೀನಿ 1 ಚಮಚದಷ್ಟು. ಮೆಂತ್ಯ ಸೊಪ್ಪು ಸ್ವಲ್ಪ ಬಾಡೋವರೆಗೂ ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಈ ಹುರಿತಿರ್ಬೇಕಾದ್ರೆ ಮೆಂತ್ಯ ಸೊಪ್ಪಿನ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ, ನಾನಿಲ್ಲಿ ಹುರ್ಕೊಂಡಿದ್ದಾಗಿದೆ. ಇದಿವಾಗ ಆಗಿದೆ. ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡ್ತಾ ಇದ್ದೀನಿ. ನಂತರ ಈ ಕಡೆ ಒಂದು ಪಾತ್ರೆಗೆ ನಾನಿಲ್ಲಿ 1.5 ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಬಟ್ಲಾಗುವಷ್ಟು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ. ರವೆ ಹಾಕೋದ್ರಿಂದ ಮಾಡುವಂಥ ಸ್ನ್ಯಾಕ್ಸು ತುಂಬಾ ಗರಿಗರಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕಾಳು ಮೆಣಸನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮೆಣಸಿನ ಪೌಡ್ರ್ ಬದಲಿಗೆ ನೀವು ಕಾಳು ಮೆಣಸನ್ನೇ ಜಜ್ಜಿ ಹಾಕ್ಕೊಳ್ಳಿ. ನಂತರ 1 ಚಮಚ ಆಗುವಷ್ಟು ಬಿಳಿ ಎಳ್ಳು, ಹಾಗೆಯೇ ಒಂದು ಸ್ವಲ್ಪ ಅಜ್ವೇನವನ್ನು ಈ ಥರ ಕೈನಲ್ಲಿ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಅಜ್ವೇನವನ್ನು ಓಂಕಾಳು ಅಂತಲೂ ಕೂಡ ಕರೀತಾರೆ. ಹಾಗೆಯೇ ಇವಾಗ ಅರ್ಧ ಚಮಚ ಆಗುವಷ್ಟು ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪಿನ ಕಹಿ ಅಂಶವನ್ನು ಕಡಿಮೆ ಮಾಡುತ್ತೆ ನಾವು ಹಾಕುವಂಥ ಒಂದು ಸ್ವಲ್ಪ ಸಕ್ಕರೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಎಲ್ಲವನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1.5 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಬಳಸ್ಬೋದು. ಈ ಹಾಕಿರುವಂಥ ಎಣ್ಣೆ ಎಲ್ಲವೂ ಕೂಡ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ಥರ ಕೈನಲ್ಲಿ ಹಿಟ್ಟನ್ನು ಉಜ್ಜುತ್ತಾ ಎಣ್ಣೆ ಅಂಶ ಪೂರ್ತಿಯಾಗಿ ಹಿಟ್ಟಿನಲ್ಲಿ ಬೆರೆಯೋ ತನಕ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಹಿಟ್ಟು ಈ ಥರ ನಾವು ಕೈನಲ್ಲಿ ಮುಟ್ಟಿಗೆ ಮಾಡಿದರೆ ಈ ಥರ ಮುಟ್ಟಿಗೆ ಬರ್ತಾ ಇದೆ ಅಂದರೆ ಪರ್ಫೆಕ್ಟಾಗಿ ಎಣ್ಣೆ ಹಿಟ್ಟಿನಲ್ಲಿ ಕಲ್ತಿದೆ ಮತ್ತು ಎಣ್ಣೆ ಕೂಡ ಕರೆಕ್ಟಾಗಿದೆ. ತೀರಾ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ನಂತರ ಇವಾಗ ಹುರಿದಿಟ್ಟಿರುವಂತಹ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ತುಪ್ಪದಲ್ಲಿ ಹುರಿದಿರುವಂತಹ ಮೆಂತ್ಯ ಸೊಪ್ಪಿನ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡ್ತಾಯಿದ್ರೆ ಮನೆಯೆಲ್ಲ ತುಂಬಾ ಒಂದು ರೀತಿಯಾದಂಥ ಪರಿಮಳದಿಂದ ತುಂಬಿಕೊಂಡಿರುತ್ತೆ. ನೋಡಿ, ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹುರಿದಾಗ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಅಂಟ್ಕೊಂಡಂಗೆ ಆಗಿರುತ್ತಲ್ವ, ಹಾಗಾಗಿ ಚೆನ್ನಾಗಿ ಇದನ್ನು ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ನಂತರ ಇವಾಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ಕಾಳು ಮೆಣಸನ್ನು ಜಜ್ಜಿ ಹಾಕಿರೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಖಾರನ ಕಡಿಮೆ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕಾಗುತ್ತೆ. ತೀರಾ ಗಟ್ಟಿಯಾಗೂ ಅಲ್ಲದೆ ತೀರಾ ಸಾಫ್ಟಾಗೂ ಅಲ್ಲದೆ ಮಾಮೂಲಾಗಿ ನಾವು ಚಪಾತಿ ಹಿಟ್ಟನ್ನು ಯಾವ ಥರ ನಾದ್ಕೊಳ್ತೀವೋ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ಫ್ರೆಶ್ ಆಗಿರುವಂಥ ಮೆಂತ್ಯ ಸೊಪ್ಪು ತಂದಾಗ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸ್ನ್ಯಾಕು ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಗಿದೆ. ಇದನ್ನಿವಾಗ ಒಂದು ಸ್ವಲ್ಪ ಹೊತ್ತು ನಾವು ನೆನೆಯಲು ಬಿಡಬೇಕಾಗುತ್ತೆ. ಯಾಕಂದರೆ ರವೆ ಹಾಕಿರೋ ಕಾರಣಕ್ಕೆ ಒಂದು ಸ್ವಲ್ಪ ರವೆ ನೆಂದು ಅರಳಬೇಕು ಅಲ್ವಾ, ಹಾಗಾಗಿ ಒಂದು 15ರಿಂದ 20 ನಿಮಿಷ ನೆನೆಸಬೇಕಾಗುತ್ತೆ. ನಂತರ ಒಂದು ಬಟ್ಲಲ್ಲಿ ನಾನು 3 ಚಮಚ ಆಗುವಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ. ಹಾಗೆಯೇ ಕಾರ್ನ್ಫ್ಲೋರ್ಗೆ 1 ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಇದನ್ನು ಇವಾಗ ಒಂದು ಸ್ವಲ್ಪ ಗಟ್ಟಿ ಹದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಅದು ಬಟರ್ ಥರ ಆಗುತ್ತೆ. ಎಣ್ಣೆ ಏನಾದರೂ ಒಂದು ಸ್ವಲ್ಪ ಕಡಿಮೆ ಆದಾಗ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸಿ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಇವಾಗ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ನೋಡಿ, ನೆನೆಯಕ್ಕಿಟ್ಟಿರುವಂಥ ಹಿಟ್ಟು ಕೂಡ ಇವಾಗ ಚೆನ್ನಾಗಿ ನೆಂದಿದೆ. ಒಂದು 15ರಿಂದ 20 ನಿಮಿಷಗಳ ಕಾಲ ನಾನಿಲ್ಲಿ ನೆನೆಯಲು ಬಿಟ್ಟಿದ್ದೆ. ಇದನ್ನಿವಾಗ ಮತ್ತೆ ನಾನಿಲ್ಲಿ ಒಂದು ಸತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟು ನೆನೆಸಿದಾಗ ಮತ್ತೆ ಏನಾದರೂ ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ಳಿ. ನಾನಿಲ್ಲಿ ಇವಾಗ ಚಿಕ್ಕದಾಗಿ ಒಂದು 4 ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡುವಂಥ ಸೈಜ್ಗೆ ನಾನಿಲ್ಲಿ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಎಲ್ಲ ಉಳ್ಳೆಗಳನ್ನು ಕೂಡ ರೆಡಿ ಮಾಡಿಟ್ಟಾಗಿದೆ. ನಂತರ ನಾನಿಲ್ಲಿ ಒಂದು ಉಳ್ಳೆನ ತಗೊಂಡು ಒಣ ಗೋಧಿ ಹಿಟ್ಟಿನಲ್ಲಿ ಅದ್ದಿ ಇದನ್ನಿವಾಗ ಒಂದಷ್ಟು ಅಗಲಕ್ಕೆ ಚಪಾತಿ ಥರ ಲಟ್ಟಿಸಬೇಕಾಗುತ್ತೆ. ತೀರ ದಪ್ಪವಾಗೂ ಅಲ್ಲ, ತೀರ ತೆಳುವಾಗೂ ಅಲ್ಲ.
ಮೀಡಿಯಮ್ ಆಗಿ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಲಟ್ಟಿಸಿದಾಗಿದೆ. ತೀರಾ ತೆಳುವಾಗಿ ಅಲ್ಲದೆ ತೀರಾ ದಪ್ಪವಾಗೂ ಅಲ್ಲದೆ ಮೀಡಿಯಮ್ ಆಗಿ ನಾನಿಲ್ಲಿ ಇದನ್ನು ಲಟ್ಟಿಸಿದ್ದೀನಿ. ನಂತರ ಕಾರ್ನ್ಫ್ಲವರ್ ಮತ್ತು ಎಣ್ಣೆ ಮಿಶ್ರಿತ ಪೇಸ್ಟನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಈ ಒಂದು ಲಟ್ಟಿಸಿರುವಂತಹ ಚಪಾತಿಗೆ. ನೋಡಿ, ಪೂರ್ತಿಯಾಗಿ ಒಂದು ಸ್ವಲ್ಪ ಚೆನ್ನಾಗಿ ಅಪ್ಲೈ ಮಾಡಿ ನಂತರ ಒಣ ಗೋಧಿ ಹಿಟ್ಟನ್ನು ಮೇಲ್ಗಡೆ ಉದುರಿಸಿ ಇವಾಗ ಈ ಥರ ನಾನಿಲ್ಲಿ ಫೋಲ್ಡಿಂಗನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಕಡೆ ಒಂದು ಅರ್ಧದಷ್ಟು ಮತ್ತು ಈ ಕಡೆ ಇನ್ನರ್ಧದಷ್ಟು ಅಂತ ಈ ಥರ ಫೋಲ್ಡಿಂಗನ್ನು ಮಾಡಿ ಈ ಫೋಲ್ಡ್ ಮಾಡಿರುವಂಥ ಭಾಗಕ್ಕೂ ನಾನಿಲ್ಲಿ ಕಾರ್ನ್ಫ್ಲವರ್ ಮತ್ತು ಎಣ್ಣೆ ಮಿಶ್ರಿತ ಪೇಸ್ಟನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಈ ಪೇಸ್ಟ್ ಹಚ್ಚೋದ್ರಿಂದ ಪದ್ರ ಪದ್ರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅಷ್ಟೇ ಗರಿಗರಿಯಾಗೂ ಇರುತ್ತೆ. ನಂತರ ನಾನಿಲ್ಲಿ ಒಣ ಗೋಧಿ ಹಿಟ್ಟನ್ನು ಮೇಲ್ಗಡೆ ಮತ್ತೆ ಉದುರಿಸಿ ಮತ್ತೆ ಈಗ ಈ ಥರ ಫೋಲ್ಡಿಂಗನ್ನು ಮಾಡ್ತಾಯಿದ್ದೀನಿ. ನೋಡಿ, ಎರಡೂ ಕಡೆ ಈ ಥರ ಒಂದು ಅರ್ಧದ ಹಾಗೆ ಫೋಲ್ಡಿಂಗನ್ನು ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇದು ಇವಾಗ ಒಂದೊಳ್ಳೆ ರೆಡಿಯಾಗಿದೆ. ಇದನ್ನು ಇವಾಗ ಮತ್ತೆ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಕೆಳಗಡೆ ಹಾಕಿ ತೀರಾ ದಪ್ಪವಾಗೂ ಲಟ್ಸೋಕೆ ಹೋಗಬೇಡಿ. ಇವಾಗ ಒಂದು ಸ್ವಲ್ಪ ಹಗುರಕ್ಕೆ ಇದನ್ನು ಒಂದಷ್ಟು ಅಗಲಕ್ಕೆ ಲಟ್ಟಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಪದ್ರ ಪದ್ರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಫೋಲ್ಡಿಂಗಲ್ಲಿ ನಾವು ಈ ಒಂದು ಸ್ನ್ಯಾಕನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ದಂಡಿಯಾಗಿ ಇದನ್ನು ತೀಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಇದನ್ನು ಲಟ್ಟಿಸಿದ್ದೀನಿ. ಈ ಲಟ್ಟಿಸಿರುವಂಥ ಭಾಗಕ್ಕೆ ಮತ್ತೆ ನಾನಿಲ್ಲಿ ಕಾರ್ನ್ಫ್ಲವರ್ ಮತ್ತು ಎಣ್ಣೆ ಮಿಶ್ರಿತ ಪೇಸ್ಟನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ಮೇಲ್ಗಡೆ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಉದುರಿಸಿ ನೋಡಿ, ಮತ್ತೆ ಈಗ ಅರ್ಧ ಭಾಗದಾಗೆ ಫೋಲ್ಡ್ ಮಾಡಿರುವಂಥ ಭಾಗಕ್ಕೆ ಮತ್ತೆ ಪೇಸ್ಟನ್ನು ಅಪ್ಲೈ ಮಾಡಿ ಒಣ ಗೋಧಿ ಹಿಟ್ಟನ್ನು ಉದುರಿಸಿ ನಂತರ ಇನ್ನುಳಿದಂಥ ಅರ್ಧ ಭಾಗನ ಇದ್ರ ಮೇಲೆ ಈ ಥರ ಫೋಲ್ಡಿಂಗನ್ನು ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಒಣ ಗೋಧಿ ಹಿಟ್ಟನ್ನು ಮೇಲ್ಗಡೆ ಉದುರಿಸಿ ಇದನ್ನು ಇವಾಗ ಒಂದು ಸ್ವಲ್ಪ ನಾವು ಈ ಥರ ಉದ್ದಕ್ಕೇ ಲಟ್ಟಿಸ್ಬೇಕಾಗುತ್ತೆ. ತೀರಾ ತೆಳುವಾಗಿ ಬೇಡ, ಒಂದು ಸ್ವಲ್ಪ ಹಗುರಕ್ಕೆ ಇದನ್ನು ಲಟ್ಟಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಇವಾಗ ತೋರಿಸ್ತೀನಿ ಯಾವ ಥರ. ತೀರಾ ತೆಳುವಾಗಿ ಲಟ್ಸೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ದಪ್ಪವಾಗಿಯೇ ಇರಬೇಕು ಅದು, ಯಾಕೆಂದರೆ ಲೇಯರ್ಸ್ ಅನ್ನೋದು ಚೆನ್ನಾಗಿ ಬರಬೇಕಲ್ವ. ನೋಡ್ತಾ ಇದ್ದೀರಲ್ವ, ತೀರಾ ತೆಳುವಾಗೇನು ನಾನಿಲ್ಲಿ ಲಟ್ಟಿಸಿಲ್ಲ. ನಂತರ ಒಂದು ಚಾಕುವಿನಿಂದ ಈ ಥರ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ತೀರಾ ದೊಡ್ಡದಾಗಿ ಏನು ಬೇಡ, ಒಂದು ಸ್ವಲ್ಪ ಚಿಕ್ಕದಾಗಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೆಲ್ಲನೂ ಕೂಡ ನಾನಿಲ್ಲಿ ಇದೇ ಥರ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದೇ ಸತಿಗೆ ಎಲ್ಲನೂ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಟು ಈ ಕಡೆ ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ತಕ್ಷಣಕ್ಕೆ ನಾವು ಇದನ್ನು ತಿರುವಾಕೊಳ್ಳೋಕೆ ಹೋಗಬಾರ್ದು. ಒಂದು ಸ್ವಲ್ಪ ಅದು ಫ್ರೈ ಆಗ್ತಾ ಮೇಲ್ಗಡೆ ಬರಬೇಕು. ಮೇಲ್ ಬರ್ತಾ ಇದೆ ಅಂದಾಗ ನಾವು ಅದನ್ನು ತಿರುವು ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ. ಹೀಗೆ ಇದನ್ನು ಎರಡೂ ಬದಿಗೂ ತಿರುವುತ್ತಾ ಒಂದು ಸ್ವಲ್ಪ ನಾನಿಲ್ಲಿ ಹೊಂಬಣ್ಣದ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗ್ತಾ ಪದ್ರ ಅನ್ನೋದು ತುಂಬ ಚೆನ್ನಾಗಿ ಬಿಡುತ್ತೆ. ಈ ಫ್ರೈ ಮಾಡ್ತಿರ್ಬೇಕಾದ್ರೆ ಪರಿಮಳ ಅಂತೂ ಮನೆ ತುಂಬ ಹರಡಿರುತ್ತೆ, ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಪಕ್ಕದ ಮನೆಯವರು ಕೇಳ್ತಾರೆ, ನಿಮಗೆ ನಿಮ್ಮ ಮನೆಯಲ್ಲಿ ಏನು ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಂತ. ನಾನಿಲ್ಲಿ ಒಂದು ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಾಗಿದೆ. ಹೀಗೆ ಫ್ರೈ ಮಾಡ್ಕೊಂಡಾಗ ತುಂಬಾ ಗರ್ಗರಿ ಆಗಿರುವಂತಹ ಸ್ನ್ಯಾಕ್ ರೆಸಿಪಿ ತಯಾರಾಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಕಹಿ ಆಗುತ್ತೆ ಅನ್ನೋ ಡೌಟೇ ಬೇಡ. ಮೆಂತ್ಯ ಸೊಪ್ಪನ್ನು ನೀವು ಕಡಿಮೆ ಉಪಯೋಗಿಸಿ. ಉಪ್ಪು ಖಾರ ಎಲ್ಲವೂ ಕೂಡ ನೀವು ಕರೆಕ್ಟಾಗಿ ಹಾಕಿದ್ರೆ ಕಹಿ ಅನ್ನೋ ಮಾತೆ ನಿಮಗೆ ಸಿಗೋದಿಲ್ಲ. ಅಷ್ಟು ಚೆನ್ನಾಗಿ ಈ ಒಂದು ಮೆಂತ್ಯ ಸೊಪ್ಪಿನ ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಖಾರಿ ರೆಸಿಪಿ ಅಂತಲೂ ಕೂಡ ಕರಿಬೋದು. ತುಂಬ ಚೆನ್ನಾಗಾಗುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಮೆಂತ್ಯ ಸೊಪ್ಪು ಕಹಿ ಬರುತ್ತೆ ಬೇಡಪ್ಪ ಅಂತ ಅನ್ನೋರಾದರೆ ಮೆಂತ್ಯ ಸೊಪ್ಪನ್ನು ನೀವು ಸ್ಕಿಪ್ ಮಾಡಿ ಕೂಡ ಮಾಡ್ಕೊಳ್ಬೋದು. ಮೆಂತ್ಯ ಸೊಪ್ಪು ಒಂದನ್ನು ಸ್ಕಿಪ್ ಮಾಡಿ ಮೆಂತ್ಯ ಸೊಪ್ಪಿನ ಬದಲಿಗೆ ನೀವು ಇಲ್ಲಿ ಕರಿಬೇವೆಲ್ಲನೂ ಕೂಡ ಸೇರಿಸಿ ಮಾಡ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಿಮಗೆ ಲೈಟಾಗಿ ಯೆಲ್ಲೋ ಕಲರಲ್ಲೇ ಬೇಕು ಅಂದರೆ ಬೇಗನೆ ತೆಕ್ಕೊಳ್ಬಹುದು. ಒಂದು ಸ್ವಲ್ಪ ಈ ಥರ ಲೈಟಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಹೀಗೆ ಇನ್ನು ಉಳಿದಂಥ ಎಲ್ಲ ಖಾರಿಗಳನ್ನು ಕೂಡ ನಾನಿಲ್ಲಿ ಇದೇ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ನೋಡ್ತಾ ಇದ್ದೀರಲ್ವ ಯಾವ ಥರ ಪದ್ರಾಗಿ ಈ ಒಂದು ಖಾರಿ ರೆಸಿಪಿ ರೆಡಿಯಾಗಿದೆ ಅಂತ. ಮೆಂತ್ಯ ಸೊಪ್ಪು ಹಾಗೆ ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಸೂಪರ್ ಕ್ರಿಸ್ಪಿ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಸ್ನ್ಯಾಕ್ ರೆಸಿಪಿ. ನೋಡಿ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಗರ್ಗರಿಯಾಗಿ ಬಂದಿದೆ ಅಂತ. ಈ ಸ್ನ್ಯಾಕ್ಸನ್ನು ಮಾಡಿ ನೀವು ಒಂದು ಡಬ್ಬಿನಲ್ಲಿ ಇಟ್ಟು ಒಂದು 15 ದಿನಗಳವರೆಗೆ ಸ್ಟೋರ್ ಮಾಡಿಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಗರ್ಗರಿ ಆಗಿರುತ್ತೆ. ನೋಡಿ ಯಾವ ಥರ ಇದು ಪದ್ರಾಗಿ ಬಂದಿದೆ ಅಂತ ಕಾಣ್ತಾ ಇದೆಯಲ್ವ, ಎಷ್ಟು ತೆಳುವಾಗಿ ಪದ್ರಾಗಿ ರೆಡಿಯಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ. ಸೌಂಡ್ ಕೇಳಿದ್ರು ನಿಮಗೆ ಗೊತ್ತಾಗಿರುತ್ತೆ ಯಾವ ಥರ ಇದು ಗರಿಗರಿಯಾಗಿದೆ ಅಂತ. ಮತ್ತು ನೋಡಿ ಎಷ್ಟು ಪದ್ರಾಗಿದೆ ಮತ್ತು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಂಜೆ ಟೀ ಕಾಫಿ ಜೊತೆಯಲ್ಲಿ ಈ ಥರ ಒಂದು ಸ್ನ್ಯಾಕ್ ರೆಸಿಪಿ ಇದ್ದರೆ ಏನು ಚೆಂದ ಅಂತೀರಾ. ನೋಡಿ ಇದು ಕೂಡ ಎಷ್ಟು ಪಳ್ಳಾಗಿ ಬಂದಿದೆ ಅಂತ. ಅರೆ ವಾಹ್, ಯಾವ ಥರ ಬಂದಿದೆ ಅಂತ ನೋಡಿ. ನೋಡೋದಕ್ಕೆ ಅಷ್ಟೇ ಅಲ್ಲ ಸ್ನೇಹಿತರೆ, ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಕೈ ಬಾಯಿ ಎರಡಕ್ಕೂ ಕೆಲಸ ಅಂತ ಹೇಳ್ಬೋದು. ತಿಂತಾಯಿದ್ರೆ ಹಾಗೇ ತಿನ್ನೋಣ ಅನ್ನೋಷ್ಟು ಟೇಸ್ಟಿಯಾಗಿರುವಂತಹ ಸ್ನ್ಯಾಕ್ ರೆಸಿಪಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಮಾಡಿರುವಂತಹ ಈ ಒಂದು ಸ್ನ್ಯಾಕ್ ರೆಸಿಪಿ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಇವತ್ತಿನ ರೆಸಿಪಿ ಒಳಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.